ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಾನು ನಿಮಗೆ ಇವತ್ತೊಂದು ಮಂತ್ರವನ್ನು ಹೇಳ್ಕೊಳ್ತೇನೆ. ಸೊ ಈ ಮಂತ್ರದ ಉಪಯೋಗ ಏನು? ನೀವು ನಿಮ್ಮ ಹುಡುಗಿಗೋಸ್ಕರ ಅಥವಾ ನಿಮ್ಮ ಹೆಂಡತಿಗೋಸ್ಕರ ಇದನ್ನು ನೀವು ಮಾಡಬಹುದು. ಹಾಗಾದರೆ ಹುಡುಗನಿಗೋಸ್ಕರ ಗಂಡ್ಮಕ್ಳಿಗೋಸ್ಕರ ಇಲ್ವಾ ಇದನ್ನು ಮಾಡಲಿಕ್ಕೆ? ಇಲ್ಲ, ಇದು ಮುಖ್ಯವಾಗಿ ಹೆಣ್ಮಕ್ಳಿಗೋಸ್ಕರ. ಅಂದರೆ ಇವಾಗ ಗಂಡ್ಮಕ್ಳು ನಿಮ್ಮ ಹುಡುಗಿ ಇರ್ಬೋದು, ಹೆಂಡತಿ ಇರ್ಬೋದು. ಇವಾಗ ಹುಡುಗಿ ನಿಮ್ಮನ್ನು ಬಿಟ್ಟೋಗಿದ್ದಾರೆ, ಏನೋ ಒಂದು ಜಗಳ ಆಗಿದೆ, ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅವರು, ಅಥವಾ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ, ಬರ್ತಾ ಇಲ್ಲ, ತುಂಬ ಟೈಮ್ ಆಯಿತು, 1-2 ವರ್ಷ ಆಯಿತು, 3 ವರ್ಷ ಆಯಿತು. ಸೊ ಮಾಡ್ಬೋದು. 1 ತಿಂಗಳಾಯಿತು, 2 ತಿಂಗಳಾಯಿತು. ಇಲ್ಲ, ನಮ್ಮ ಹುಡುಗಿ ಬಿಟ್ಟೋಗಿದ್ದಾರೆ, ನಂದು ಕಾಲ್ ತೆಗ್ತಾ ಇಲ್ಲ ಅವಳಿಗೆ ನಾನಂದ್ರೆ ಇಷ್ಟ ಇಲ್ಲ, ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು, ನಾನು ಅವಳು ಇಲ್ಲ ಅಂದರೆ ಇಲ್ಲ, ಅವಳೇ ನನ್ನ ಜೀವನ, ನನಗೆ ಮೋಸ ಮಾಡ್ತಾ ಇದ್ದಾಳೆ ಅವಳು, ಅಥವಾ ಕಾರಣವೇ ಗೊತ್ತಿಲ್ಲ ಏನಕ್ಕೆ ನಿಮ್ಮನ್ನು ಬಿಟ್ಟೋಗಿದ್ದಾರೆ ಅಂತ. ಬಟ್ ಅವ್ರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು, ನಿಮಗೆ ಜೀವಕ್ಕೆ ಜೀವ ಆಗಿದ್ರು, ನಿಮ್ಮ ಆಸೆ ಕನಸುಗಳೆಲ್ಲ ಆಕೆನೇ ಆಗಿದ್ರು, ಆಕೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ನಿಜವಾಗಿಯೂ ಪ್ರೀತಿ ಮಾಡ್ತಾಯಿದ್ರು. ಸೊ ಆವಾಗ ಮಾಡ್ಬೋದು. ಬಟ್ ಇವಾಗ ನೋಡಿ, ಒಂದು ಸೈಡ್ ಲವ್, ಹುಡುಗಿ ಇಷ್ಟಪಡಬೇಕು ಅಥವಾ ಹುಡುಗಿಗೆ ನೀವಂದರೆ ಇಷ್ಟ ಇಲ್ಲ, ಸೊ ಪ್ರೀತಿಯೇ ಮಾಡಿಲ್ಲ, ಆವಾಗ ಇದು ವರ್ಕ್ ಆಗಲ್ಲ. ಅವರು ಪ್ರೀತಿ ಮಾಡ್ತಾಯಿದ್ರು, ನೀವು ಕೂಡ ಪ್ರೀತಿ ಮಾಡ್ತಾಯಿದ್ರಿ, ಮಿಡ್ಲಲ್ಲೇನೋ ಒಂದು ಸಮಸ್ಯೆ ಆಯಿತು, ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಬೇರೆ ಯಾರೋ ಏನೋ ಹೇಳಿಕೊಟ್ರು ಅಥವಾ ನಿಮ್ಗೆ ಗೊತ್ತಿಲ್ಲ ಏನಕ್ಕೆ ಅವ್ರ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಮಾತನಾಡ್ತಾ ಇಲ್ಲ, ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಅಥವಾ ಜಗಳ ಆಗಿರ್ಬೋದು. ಸೊ ಅವ್ರು ಬರ್ತಾ ಇಲ್ಲ, ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು. ಸೊ ಅಂಥ ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ಮಾಡ್ಬೋದು. ಖಂಡಿತವಾಗಿ 100% ಇದು ವರ್ಕ್ ಆಗುತ್ತೆ. ನಿಮಗೆ ತಾಳ್ಮೆಯನ್ನು ಇಟ್ಕೊಳ್ಳಿ. ಏನಕ್ಕಂದರೆ ಕೆಲವೊಂದು ಸಲ ತುಂಬ ರಫ್ ಆ್ಯಂಡ್ ಟಫ್ ಆಗಿರುವಂತಹ ಮೂಮೆಂಟ್ಗಳನ್ನು ನೀವು ಎದುರಿಸ್ತೀರಾ, ತುಂಬ ಸ್ಟ್ರೆಸ್ಸಲ್ಲಿರ್ತೀರ. ಗಂಡ್ಮಕ್ಳು ಆದ್ರೂ ಅಷ್ಟೇ. ಸೊ ತುಂಬ ಟೆನ್ಷನಲ್ಲಿರ್ತೀರ, ಲೈಫಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ, ನನ್ನ ಹುಡುಗಿ ಇಲ್ಲ, ನನ್ನ ಹೆಂಡತಿ ಬರ್ತಾ ಇಲ್ಲ, ಏನು ಹೇಳೋದು, ಅಯ್ಯೋ ಕೇಳ್ತಿದ್ದಾರಲ್ಲ ಎಲ್ಲರೂ, ನಿನ್ನ ಹೆಂಡತಿ ಯಾವಾಗ ಬರ್ತಾರೆ, ಸೊ ಏನು ಹೇಳೋದು, ಅಥವಾ ನಿನ್ನ ಹುಡುಗಿ ಕೈ ಕೊಟ್ಲಾ, ಏನು ಹೀಗೆ, ಮುಂಚೆ ಎಲ್ಲ ಚೆನ್ನಾಗಿದ್ರಲ್ಲ, ಇದರಿಂದ ನಿಮಗೆ ಬೇಸರ ಆಗಿರ್ಬೋದು. ಬಟ್ ಈ ಒಂದು ಮಂತ್ರದಿಂದ ನಿಮ್ಮ ಹುಡುಗಿ ಇರ್ಬೋದು, ನಿಜವಾಗಿ ಅವ್ರು ಪ್ರೀತಿ ಮಾಡ್ತಾಯಿದ್ರು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಂಬರ್ ಬ್ಲಾಕ್ ಮಾಡಿದ್ದಾರೆ, ಅಥವಾ ಹೆಂಡತಿ ಮನೆ ಬಿಟ್ಟೋಗಿದ್ದಾರೆ. ಸೊ ಇದು ಅದಕ್ಕೆ ವರ್ಕ್ ಆಗುತ್ತೆ. ಖಂಡಿತವಾಗಿಯೂ ನಿಮ್ಮ ಹುಡುಗಿಯನ್ನು, ನಿಮ್ಮ ಹೆಂಡತಿಯನ್ನು, ನಿಮ್ಮ ಪ್ರೇಮಿಯನ್ನು ನಿಮ್ಮ ವಶಪಡಿಸ್ಕೊಳ್ಳಿಕ್ಕೆ ಗಂಡ್ಮಕ್ಳು ಇದನ್ನು ಮಾಡಬಹುದು. ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ, ಯಾವುದೇ ದಿವಸದಲ್ಲಿ ಕೂಡ ನೀವು ಇದನ್ನು ಪ್ರಾರಂಭ ಮಾಡ್ಬೋದು. ಮಲಗುವ ಟೈಮ್ನಲ್ಲಿ 48 ಬಾರಿ ಅಥವಾ 21 ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ. ತ್ರೀಂ 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 ತ್ರೀಂ. ಸೊ ನಿಮಗೆ ಹೇಳ್ಕೊಳ್ಲಿಕ್ಕೆ ಆಗಿಲ್ಲ ಅಂದರೆ ಹೇಳಿ, ಕಮೆಂಟಲ್ಲಿ ಹೇಳಿ. ನಾನು ಜಪ ಮಾಡಿಬಿಟ್ಟು ನಿಮ್ಮದು ಹೆಸರು ಮತ್ತು ನಿಮ್ಮ ಹೆಂಡತಿ ಅಥವಾ ಲವರ್ ಯಾರಿದ್ದಾರೆ ಅವರ ಹೆಸರು ಹಾಕಿಬಿಟ್ಟು ಹೇಳಿ, ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಇದು ಮಂತ್ರವನ್ನು ಹೇಳುವಾಗ ಏನಂದರೆ, ನಿಮ್ಮ ಹುಡುಗಿ ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ಅವರನ್ನು ನೆನಪು ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಇಷ್ಟ ದೇವರ ಗುರುಗಳನ್ನು, ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಆರಾಧ್ಯ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಸರ್ವಶಕ್ತನಾದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಹುಡುಗಿಯನ್ನು ನೆನಪು ಮಾಡ್ಕೊಳ್ಳಿ, ನಿಮ್ಮ ಹೆಂಡತಿಯನ್ನು ನೆನಪು ಮಾಡ್ಕೊಳ್ಳಿ. ಅವರದ್ದು ವಿಡಿಯೋ ಇದ್ದರೆ, ಫೋಟೋ ಇದ್ದರೆ, ಅವ್ರ ಜೊತೆ ಕಳೆದಂಥ ಸುಂದರವಾದ ಕ್ಷಣಗಳು ನಿಮ್ಮ ಫೋನ್ನಲ್ಲಿದ್ದರೆ ಅಥವಾ ನಿಮ್ಮ ಮೆಮೊರೀಸಲ್ಲಿದ್ದರೆ ನೆನಪು ಮಾಡ್ಕೊಳ್ಳಿ. ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಮ ಹುಡುಗಿಯನ್ನು. ಸೊ ಅವ್ರು ನಿಮ್ಮ ಹತ್ತಿರ ಬರುವ ಥರ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರುವಂಥ ಸಮಸ್ಯೆ ಪರಿಹಾರ ಆಗುವ ಥರ ಪಾಸಿಟಿವ್ ಆಗಿ ಒಂದು ಮನಸ್ಸಲ್ಲಿ ಖುಷಿಯಾದಂತಹ ಭಾವನೆಯನ್ನು ಇಟ್ಕೊಂಡು ಮಾಡಿ. ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮದು ಅಭಿಪ್ರಾಯವನ್ನು 1-2 ಮಾತಿನಲ್ಲಿ ಹೇಳಿ. ರಿಸಲ್ಟ್ ಅನ್ನೋದು 48 ಗಂಟೆಯಲ್ಲಿ ಬರ್ಬೋದು, ಫ್ಯೂ ಸೆಕೆಂಡಲ್ಲಿ ಬರ್ಬೋದು, ಫ್ಯೂ ಮಿನಿಟ್ಸಲ್ಲಿ ಬರ್ಬೋದು, ಅಥವಾ ಒಂದು 7 ದಿವಸ, 9 ದಿವಸ, 11 ದಿವಸ, 41 ದಿವಸ. ವಶೀಕರಣ ಆಗಿದೆ, ಸಂವಹನಕ್ಕೆ ನಿಮ್ಮ ಹುಡುಗಿ ಅಥವಾ ನಿಮ್ಮ ಹೆಂಡತಿ ಒಳಗಾಗಿದ್ದಾರೆ, ಯಾರೋ ಅವ್ರಿಗೇನೋ ನಿಮಗೆ ಮಾಡಿಸಿದ್ದಾರೆ, ನೀವಿಬ್ಬರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ. ಸೊ ನಿಮ್ಮ ಮನೆಯವರು ಮಾಡಿಸಿರ್ಬೋದು, ಅವರ ಮನೆಯವರು ಮಾಡಿಸಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಬೇರೆ ಯಾರೋ ನೀವು ಚೆನ್ನಾಗಿರೋದು ಇಷ್ಟ ಇಲ್ಲ. ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿದೆ, ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಿಮ್ಮನ್ನು ನೋಡಿದರೆ ಆಗಲ್ಲ, ನಿಮ್ಮ ಹೆಂಡತಿ
ನೀವು ಇದ್ದ ಜಾಗದಲ್ಲಿ ಇರಲ್ಲ, ಎಲ್ಲದಕ್ಕೂ ಉಲ್ಟಾ ಮಾಡ್ತಾರೆ. ಏನು ಹೇಳಿದ್ರು ಅವ್ರು ಕೇಳಲ್ಲ. ನಿಮ್ಮ ಹುಡುಗಿ ಕೂಡ ಏನು ಹೇಳಿದ್ರು ಏನಕ್ಕೆ ಇವನ ಮಾತು ಕೇಳಬೇಕು, ಇವರನ್ನು ನಾನು ಹೇಳಿದ ಮಾತು ಕೇಳ್ತಾರೆ. ಸೊ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು, ನಿಮ್ಮನ್ನು ಒಂದು ರೀತಿಯಲ್ಲಿ ಕೀಳಾಗಿ ನೋಡ್ತಾ ಇರ್ಬೋದು, ಎಂಥದ್ದೇ ಒಂದು ಸಮಸ್ಯೆ ಇರ್ಬೋದು. ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಸರಿ ಹೋಗುತ್ತೆ. ನಿಮ್ಮ ಹುಡುಗಿ ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ವಶ ಆಗ್ತಾರೆ. ನಿಮ್ಮನ್ನು ನಿಮ್ಮ ಥರನೇ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆಯದಾಗುತ್ತೆ. ನಿಮಗೆ ಸಕಾರಾತ್ಮಕವಾದ ಮನಸ್ಸಿನಿಂದ ಇಷ್ಟೇ ನೋವಿದ್ರೂ ದುಃಖ ಆಗಿದ್ರೂ ನೀವು ಅದನ್ನೆಲ್ಲ ಬಿಟ್ಬಿಡಿ. ಈ ಕ್ಷಣಕ್ಕೆ ನಿಮ್ಮ ಹುಡುಗಿ ಬೇಕು, ನಿಮ್ಮ ಹೆಂಡತಿ ಬೇಕು ನಿಮಗೆ. ಸೊ ಆ ಮನಸ್ಸಿನಿಂದ ಮಾಡಿ. ಒನ್ ಸೈಡ್ ಲವ್ಗೆ ಅಥವಾ ಯಾರನ್ನೂ ನೀವು ವಶ ಮಾಡಲಿಕ್ಕೆ ಇದು ವರ್ಕ್ ಆಗಲ್ಲ. ಏನಕ್ಕಂದರೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿರ್ತೇವೆ, ಆವಾಗ ಇದು ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರನೇ ಬೇರೆ ಇರುತ್ತೆ ಒನ್ ಸೈಡ್ ಲವ್ಗೋಸ್ಕರ. ಬಟ್ ಇದು ಅಂದರೆ ಇಬ್ಬರು ಕೂಡ ಪ್ರೀತಿ ಮಾಡ್ತಾಯಿದ್ರು, ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಸಮಸ್ಯೆ ಆಗಿದೆ, ಯಾರೋ ಸಿಕ್ಕಿದ್ರು ಅಂತ ನಿಮಗೆ ಮೋಸ ಮಾಡಿ ಹೋಗಿದ್ದಾರೆ. ಸೊ ನೀವೀಗ ಹುಡುಗಿ ಇಲ್ಲ ಅಂದರೆ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇದು ವರ್ಕ್ ಆಗುತ್ತೆ. ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಬರುತ್ತೆ. ಏನೇ ಒಂದು ನೋವಿದ್ರೂ ದುಃಖ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾವುದೇ ಒಂದು ವಿಷಯ ಇರ್ಬೋದು, ಮ್ಯಾರೇಜ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಅಥವಾ ಕೆಲಸ ರಿಲೇಟೆಡ್, ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಏನೇ ಒಂದು ವಿಷಯ ಇದ್ರೂ ಹೇಳಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಸಪ್ರೇಟ್ ವೀಡಿಯೋಸ್ ಮಾಡಿ ನಾನು ಹಾಕ್ತೇನೆ. ನಿಮ್ಮದು ನೇಮ್ ಮತ್ತು ನಿಮ್ಮ ಹುಡುಗಿ ಅಥವಾ ಹುಡುಗನದ್ದು ನೇಮು ಅಥವಾ ಏನೋ ಒಂದು ಸಮಸ್ಯೆ ಅಂತ ಅದರ ರಿಲೇಟೆಡ್ ಆಗಿ ನಾನು ನಿಮಗೆ ಪರ್ಸನಲ್ ಪ್ರಾರ್ಥನೆ ಮಾಡ್ತೇನೆ. ಕೆಲವೊಂದು ಮಂತ್ರ ಜಪವನ್ನು ಮಾಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಸೊ ಕೆಲವೊಂದು ಸಲ ನಾನು ಬಿಸಿ ಇರುವಾಗ ಕಮೆಂಟಿಗೆ ರಿಪ್ಲೈ ಮಾಡಲಿಕ್ಕಾಗಲ್ಲ. ಬಟ್ ನಿಮ್ಮ ನೀವೇನು ಹೇಳಿರ್ತೀರಿ ಸೊ ಅದನ್ನು ನೋಟ್ ಮಾಡ್ಕೊಂಡು ನಿಮಗೆ ಪ್ರಾರ್ಥನೆ ಮಾಡ್ತೇನೆ, ಮಂತ್ರ ಜಪ ಮಾಡ್ತೇನೆ, ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಟೆನ್ಷನ್ ಮಾಡ್ಕೊಳ್ಬೇಡಿ ಯಾವುದಕ್ಕೂ. ಕೆಲವೊಂದು ಸಮಯದಲ್ಲಿ ಕೆಲವೊಂದರಿಗೆ ಬೇಗ ರಿಸಲ್ಟ್ ಬರುತ್ತೆ, ಇನ್ನು ಕೆಲವರಿಗೆ ಲೇಟ್ ಆಗುತ್ತೆ. ಅಲ್ಲಿ ಸಂಭಾವನೆಗೆ ಒಳಗಾಗಿದ್ದರೆ ಅಥವಾ ವಶೀಕರಣ ಆಗಿದ್ದರೆ ಸೊ ಆವಾಗ ಸ್ವಲ್ಪ ಲೇಟ್ ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಸೊ ಆವಾಗ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಅದರ್ವೈಸ್ ಬೇಗ ರಿಸಲ್ಟ್ ಬರುತ್ತೆ. ಒಂದು ನಿಮಗೆ ರಿಲೇಷನ್ಶಿಪ್ಪಲ್ಲಿ ಹೀಲಿಂಗ್ ಅನ್ನೋದು ಬರುತ್ತೆ. ಏನೇ ಒಂದು ಸಮಸ್ಯೆ ಇರ್ಬೋದು, ಆರ್ಥಿಕವಾಗಿ ಅಥವಾ ಆಸೆಗೆ ಸಂಬಂಧಿಸಿದ್ದು, ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಬಿಸ್ನೆಸ್ ರಿಲೇಟೆಡ್, ಕೋರ್ಟಿನಲ್ಲಿರುವಂತಹ ಕೇಸ್ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ. ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರಿಗೆಲ್ಲ ಪ್ರಾರ್ಥನೆ ಮಾಡಬೇಕು, ಈ ಮಂತ್ರ ಜಪ ಮಾಡಬೇಕು ಸೊ ನೀವು ನಿಮ್ಮದು ಹೆಸರು, ನಿಮ್ಮ ಹುಡುಗಿ ಅಥವಾ ಹೆಂಡತಿ ಅಡ್ರೆಸ್ ಹಾಕ್ಬಿಟ್ಟು ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ. ರಿಸಲ್ಟ್ ಬಂದ ನಂತರ ಹೇಳಿ. ಅಂದರೆ ನಾವಿಲ್ಲಿ ಒಂದು ಧನ್ಯತಾ ಭಾವನೆಯನ್ನು ಅರ್ಪಿಸಬೇಕಾಗುತ್ತೆ. ಸೊ ಹಾಗಾಗಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ, ಟೆನ್ಷನ್ ಮಾಡ್ಕೊಳ್ಬೇಡಿ, ಏನಾಗುತ್ತೋ ಏನೋ. ಇದು ಸಕಾರಾತ್ಮಕ ರೀತಿಯಿಂದ ಮಾಡುವಂತಹ, ಸಾತ್ವಿಕ ಕರ್ಮದಿಂದ ಮಾಡುವಂತಹ ಮಂತ್ರವಾಗಿದೆ. ಸೊ ಹಾಗಾಗಿ ಯಾವುದು ಕೂಡ ರಿವರ್ಸ್ ಆಗಲ್ಲ. ಅದರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ಏನು ಮಾಡ್ತೀರಾ ನೀವು, ನಿಮ್ಮ ಮೇಲೆ ನಂಬಿಕೆ ಇರಲಿ, ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇರಲಿ. ಮತ್ತು ಏನೋ ಒಂದು ಸಿಚುವೇಶನ್ ನಿಮ್ಮ ಮತ್ತು ನಿಮ್ಮ ಹುಡುಗಿಯ ಮಧ್ಯೆ ಅಥವಾ ಹೆಂಡತಿಯ ಮಧ್ಯೆ ನಡೆದಿದೆ, ಏನೋ ಒಂದು ಕೆಟ್ಟ ಮೊಮೆಂಟ್ ನಡೆದಿದೆ ಅಂದರೆ ಅದನ್ನು ಈ ಕ್ಷಣವೇ ಮರ್ತು ಬಿಡಿ. ಅದನ್ನು ಜಾಸ್ತಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಹಿಂಗಾಯ್ತಲ್ಲ, ನನ್ನ ಹುಡುಗಿ ಹಿಂಗೆ ಮಾಡಿದ್ಲು ಮೋಸ, ನಮ್ಮ ಹೆಂಡತಿ ಹಿಂಗೆ ಮಾಡಿದ್ರು, ಸೊ ಹೆಂಗೆ ಇದೆಲ್ಲ ಸಾಧ್ಯ, ನಾನು ಅಷ್ಟು ಪ್ರೀತಿ ಮಾಡ್ತಾಯಿದ್ದೆ, ಅಷ್ಟು ಒಳ್ಳೆ ಇತ್ತು ರಿಲೇಷನ್ಶಿಪ್ಪು, ನಾನು ಎಲ್ಲ ಕೊಟ್ಬಿಟ್ಟೆ ಅವಳಿಗೆ, ಆದರೆ ಅವಳು ನಂಗೆ ಮೋಸ ಮಾಡಿಬಿಟ್ಲು. ಸೊ ಏನೇ ಒಂದು ಸಮಸ್ಯೆ ಆಗಿದ್ರು ನಿಮ್ಮ ಹುಡುಗಿ ಅಥವಾ ಹೆಂಡತಿ ಬೇಕಿದ್ರೆ ಅದನ್ನೆಲ್ಲ ಮರೆತು ಬಿಟ್ಟು ಈ ಕ್ಷಣದಿಂದಲೇ, ಇವತ್ತಿನಿಂದಲೇ ನೀವು ನಿಮ್ಮ ಹುಡುಗಿ, ನಿಮ್ಮ ಹೆಂಡತಿಗೋಸ್ಕರ ಈ ಒಂದು ಮಂತ್ರವನ್ನು ಜಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. 100% ನಿಮಗೆ ರಿಸಲ್ಟ್ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೈಪ್ ಕಮೆಂಟ್ಸ್ 2ನೇ ಡಾಟ್ ಹೈಪ್ ಅಂತ ಉಂಟು. ಸೊ ಜಾಸ್ತಿ ಜನರಿಗೆ ವಿಡಿಯೋ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.